ಪ್ರತಾಪ್ ಸಿಂಹ ಅವರು 2014ರಲ್ಲಿ ಮೈಸೂರಿಗೆ ಬಂದಾಗ ನಾನು ವಿಶ್ವನಾಥ್ ಅವರು ಭಾಳ ಕ್ಲೋಸ್. ವಿಶ್ವನಾಥ್ ಅವ್ರಿಗೆ ಎಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ 2 ಸರಿ. ನನಗೆ ಈಗಲೂ ಜ್ಞಾಪಕ ಇದೆ. ಜಲದರ್ಶಿನಿ ಮುಂದುಗಡೆ ಕಾರಲ್ಲಿ ಹೋಗ್ತಾ ಇದ್ದೋ ನಾನು ವಿಶ್ವನಾಥ್ ಅವರು. ಫೋನ್ ಬಂತು, ಪ್ರತಾಪ್ ಸಿಂಹ ಅನ್ನೋನಿಗೆ ಯಾರಿಗೋ ಟಿಕೆಟ್ ಕೊಡಿಸ್ದು ಅಂತ. ಕೊಟ್ಟಾಯಿತು ಅಂತ ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ದು ಅವರೇ ಫೋನ್ ಮಾಡಿ ಹೇಳಿದರು. ಅಲ್ಲಿಂದನೇ ಡಿಕ್ಲೇರ್ ಮಾಡಿಬಿಟ್ರು ಹೊರಗಡೆ ಬಂದು 3 ಲಕ್ಷದಲ್ಲಿ ಗೆದ್ದಾಯ್ತು ನಾನು ಅಂತ. ಯಾರು? ಪ್ರತಾಪ್ ಸಿಂಹ ಅಲ್ಲ, ವಿಶ್ವನಾಥ್ ಅವ್ರು ನಾನೇ ಗೆದ್ದಾಯ್ತು ಅಂದ್ಬಿಟ್ರು. ಹೋಗಿ ಅಲ್ಲಿ ಮಡಿಕೇರಿಯಲ್ಲಿ ಮಲಿಕೆಬಿಟ್ರು. ಏನಾಯಿತು? ಇರಲಿ ಅದೊಂದು ಕಡೆ. ಪ್ರತಾಪ್ ಸಿಂಹ ಅವರು ಪಾಪ ಹತಾಶರಾಗಿ ಏನೋ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈ ಹಂತದಲ್ಲಿ ಮಾತಾಡುವಂಥದ್ದಕ್ಕೆ ಇಷ್ಟಪಡಲ್ಲ. ಟಿಕೆಟು ತಪ್ಪೋಗಿದೆ. ಏನಕ್ಕೆ ತಪ್ಪಿತು ಅಂತ ಹೇಳ್ರಿ ಪ್ರತಾಪ್ ಸಿಂಹ ಅವರೇ. ಅದನ್ನೇ ಹೇಳೋರ ಡೈರೆಕ್ಟಾಗಿ ಹೆಂಗೆ ಅಡ್ಜಸ್ಟ್ಮೆಂಟು ಅಂತ ಹೇಳಿ. ಇವ್ರ ಪಕ್ಷದಿಂದ ಟಿಕೆಟ್ ಕೊಡಿಸುವಂಥದ್ದು ಕಾಂಗ್ರೆಸ್ಸಿಂದ. ಈಗೆಲ್ಲ ಅವಕಾಶ ಇದೆಯಾ? ಆ ಥರ ಇಲ್ಲ. ಅದರಿಂದ ಪ್ರತಾಪ್ ಸಿಂಹ ಅವರು ಪಾಪ ಹತಾಶರಾಗಿ ಏನೇನೋ ಮಾತಾಡ್ತಾವ್ರೆ. ಅದೇನು ಎತ್ತ ಅನ್ನುವಂಥದ್ದು ಅವ್ರು ನಿಲ್ಲಬೇಕಾಯಿತು ರೀ. ನನಗೆ ಸಾಕಷ್ಟು ಬಾರಿ ಚರ್ಚೆ ಇದು ಚಾಲೆಂಜ್ ಮಾಡಿದ್ರಲ್ವ, ಪ್ರತಾಪ್ ಸಿಂಹ ಅವರೇ ಚಾಲೆಂಜ್ ಮಾಡಿದ್ರು ನನಗೆ, ನಿಲ್ಲಿಸಿ MP ಬಂದು ನಿಂತ್ಕೊಳ್ಳಿ ಅಂತ. ಬಂದು ನಿಂತಿದ್ದಿಲ್ಲ ಸ್ವಾಮಿ, ನೀವೇ ಇಲ್ವಲ್ಲ, ನೀವೇ ವಿಕೆಟ್ ಔಟ್ ಇದ್ದೀರಲ್ಲ. ದಯಮಾಡಿ ಬಂದು ಇನ್ನೂ ಸರಿ ಟಿಕೆಟ್ ತಗೊಂಬಂದು ಬಂದು ಇಲ್ಲಿ ನಿಮ್ಮ ಮುಂದೆ ನಾನು ಫೇಸ್ ಮಾಡೋಕ್ಕೆ ಬಂದಿರೋದು, ನಾನು ಬಂದಿದ್ದು.